ಹಾಯ್ ಡಿಯರ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಇಫ್ತಾರ್ನ 2ನೇ ದಿವಸ. ಇವತ್ತೇನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಫಾಲೋ ಮಾಡೋಕ್ಕೆ ಮರೆಯದಿರಿ. ಉಪವಾಸ ಬಿಡುವಾಗ ವಾಟರ್ ಮೆಲನ್ ಇಡ್ತೀನಿ. ವಾಟರ್ ಮೆಲನ್ ಸರ್ಬತ್, ವಾಟರ್ ಮೆಲನ್ ಜ್ಯೂಸ್ ಎಲ್ಲ ತುಂಬಾನೇ ಒಳ್ಳೆಯದಾಗುತ್ತೆ ಉಪವಾಸ ಬಿಡೋ ಸಮಯದಲ್ಲಿ ಕುಡಿಯುವಾಗ. ಬಟ್ ಏನಂದ್ರೆ ನಾವು ಶುಗರ್ ಆ್ಯಡ್ ಮಾಡೋದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ತಿನ್ನೋಣ ಅಂತ ಪ್ಲಾನ್ ಮಾಡಿದೆ. ಮಕ್ಕಳಿಗೂ ಕೂಡ ಅದೇ ರೀತಿ ಕೊಡೋಣ ಅಂತ. ಇನ್ನು ಸ್ವಲ್ಪ ಗ್ರೇಪ್ಸ್ ಇಟ್ಕೊಂಡಿದ್ದೀನಿ ಡಿಯರ್ಸ್, ಬ್ಲ್ಯಾಕ್ ಗ್ರೇಪ್ಸ್ ಆ್ಯಂಡ್ ಗ್ರೀನ್ ಗ್ರೇಪ್ಸ್. ಉಪವಾಸದ ಸಮಯದಲ್ಲೆಲ್ಲ ಈ ಒಂದು ಫ್ರೂಟ್ಸಿಗೆ ತುಂಬ ಕಾಸ್ಟ್ಲಿ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ತಗೊಂಡಿದ್ದೀವಿ. ಇನ್ನು ಡಿಯರ್ಸ್ ಇಫ್ತಾರ್ ಸ್ಪೆಷಲ್ ತುಕುಂ ಪಾಲ್ ಅಂತ ಗ್ರೋಸರಿ ಶಾಪ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದು ಸಬ್ಜಾ ಸೀಡ್ಸ್ ಅಲ್ಲ, ಇದು ಬೇರೆ ಸೀಡ್ಸ್, ತುಕುಂ ಪಾಲ್ ಅಂತಾರೆ. ಇದು 2 ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಆಡ್ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಟಂತಹ ಬನಾನಾ, ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕ್ರಶ್ ಮಾಡಿಟ್ಟದ್ದು ಹಾಕಿದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಸ್ವಲ್ಪ ಬಿಸಿ ಇರುವಂತಹ 1.5 ಗ್ಲಾಸ್ ಹಾಲನ್ನ ಮಿಶ್ರಣ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನಿಮ್ಗೆ ಶುಗರ್ ಹಾಕಬಹುದು. ನಾನಿಲ್ಲಿ ಶುಗರ್ ಸ್ಕಿಪ್ ಮಾಡ್ತಾ ಇದ್ದೀನಿ ಡಿಯರ್ಸ್. ಈ ಒಂದು ಡ್ರಿಂಕ್ಸ್ ಅನ್ನ ಕುಡಿಯೋದ್ರಿಂದ ಬಾಡಿ ತುಂಬಾ ಕೂಲಿಂಗ್ ಎಫೆಕ್ಟ್ ಅಲ್ಲಿ ಇಡುತ್ತೆ. ಉಪವಾಸದ ಸಮಯದಲ್ಲಿ ಕೂಲಿಂಗ್ ಎಫೆಕ್ಟ್ ಇರುವಂತ ಈ ಒಂದು ಡ್ರಿಂಕ್ಸ್ ಅನ್ನೆಲ್ಲ ಕುಡಿಯೋದ್ರಿಂದ ನಮಗೆ ಬಾಡಿನ ಹೈಡ್ರೇಟ್ ಮಾಡಿಡಬಹುದು. ಇದು ಬೋಂಡಾಸ್ ಫ್ರೈಡ್ ಇಯರ್ಸ್, ನನಗಂತೂ ಫೇವ್ರೆಟ್. ಅದಕ್ಕೆ ಇಫ್ತಾರ್ ಟೈಮಲ್ಲಿ ಇಡ್ತಾ ಇದ್ದೀನಿ. ಅಷ್ಟು ಕೂಡ ಇಷ್ಟ ನನಗೆ ಬೋಂಡಾಸ್ ಅಂದ್ರೆ. ರಂಜಾನಿಗೆ ಒಂದು ಹೈಲೈಟ್ ಅಂದ್ರೆ ಅದು ವಾಟರ್ ಮತ್ತು ಡೇಟ್ಸ್ ಡಿಯರ್ಸ್. ಆಗ ಮುಂಚೆ ಡೇಟ್ಸ್ ಮತ್ತು ವಾಟರ್ ಕುಡಿದು ನಂತರ ನಮಾಜ್ ಮಾಡಿದ ನಂತರ ಇದನ್ನೆಲ್ಲ ತಿಂತೀವಿ. ಇಷ್ಟೇ ಇರೋದು ಡಿಯರ್ಸ್ ಡೇ 2 ಅಲ್ಲಿ. ನೋಡಿದ್ರಲ್ಲ ಡಿಯರ್ಸ್, ಉಪವಾಸ ಬಿಡ್ಲಿಕ್ಕೆ ಇನ್ನೂ 10 ಮಿನಿಟ್ಸ್ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಡೇ 2 ಅಲ್ಲಂತೂ ಮಕ್ಕಳಿಗೂ ಇವತ್ತಿನ ದಿವಸ ತುಂಬ ಹ್ಯಾಪಿ ಆಗಿದೆ. ಇನ್ನು ಡೇ 3 ಇದು ನಾಳೆ ವಿಡಿಯೋಸ್ ಬರುತ್ತೆ. ಅದನ್ನು